ಈ ಪುರುಷೋತ್ತಮ ಯೋಗ ಈ ಸರಣಿಯ ಎರಡನೇ ಸಂಚಿಕೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ತಾವೆಲ್ಲ ನಿನ್ನೆ ಸಂಚಿಕೆಯ ಆ, ನೆನಪು ತಮಗೆಲ್ಲ ಇದೆ ಅಂತ ಅಂದ್ಕೊಳ್ತೀನಿ. ನಿನ್ನೆ ನಾವು ಮೊದಲನೇ ಶ್ಲೋಕವನ್ನು ಚರ್ಚೆ ಮಾಡಿದ್ವಿ. ಸೊ ಈ ದಿನ ನಾವು ಎರಡನೇ ಶ್ಲೋಕದ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಸೊ ನಿನ್ನೆ ಆಗಲೇ ನಾವು ಹೇಳಿದ ಹಾಗೆ ಈ ರೀತಿ ಈ ಒಂದು ವಿಶೇಷವಾದಂತಹ ಪುರುಷೋತ್ತಮ ಮಾಸದ ಸಂದರ್ಭದಲ್ಲಿ ಆ, ಭಗವದ್ಗೀತೆಯ 15ನೇ ಅಧ್ಯಾಯ, ಆ ಅಧ್ಯಾಯದ ಹೆಸರೇ ಪುರುಷೋತ್ತಮ ಯೋಗ. ಆ ಅಧ್ಯಾಯದ ಒಟ್ಟಾರೆ 20 ಶ್ಲೋಕಗಳು, ಒಂದೊಂದು ಶ್ಲೋಕವನ್ನು ಒಂದೊಂದು ದಿನ ನಾವು ಚರ್ಚೆ ಮಾಡ್ತಾ ಬರ್ತಾ ಇದ್ದೀವಿ. ನಿನ್ನೆ ನಮ್ಮ ಸಂಚಿಕೆಯಲ್ಲಿ ನಾವು ಮೊದಲನೇ ಶ್ಲೋಕದ ಚರ್ಚೆಯನ್ನು ನಾವು ನೋಡಿದ್ವಿ. ಈ ದಿನ ನಾವು ಎರಡನೇ ಶ್ಲೋಕದ ಚರ್ಚೆಯನ್ನು ನೋಡ್ತಾ ಇದ್ದೀವಿ. ನಿನ್ನೆ ಶ್ಲೋಕ ಇನ್ನೊಮ್ಮೆ ನಾವು ಹೇಳಿಬಿಟ್ಟು ಮುಂದೆ ಹೋಗೋಣ. ಶ್ರೀ ಭಗವಾನ್ ಉವಾಚ ಊರ್ಧ್ವಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಸೊ ಈ ದಿನ ನಾವು ಎರಡನೇ ಶ್ಲೋಕವನ್ನು ನೋಡೋಣ. ನಿನ್ನೆ ನಾವು ಚರ್ಚೆ ಮಾಡಿದ್ವಿ ಇದ್ರ ಬಗ್ಗೆ. ತುಂಬ ವಿಶೇಷವಾದಂತಹ ಅರ್ಥ ಇದೆ ಈ ಶ್ಲೋಕಕ್ಕೆ. ಆ, ಈ ಒಂದು ಭೌತಿಕ ಜಗತ್ತು ಆ, ಇದು ಒಂದು ಕೆಳಕೆಳಗಾಗಿರುವಂತಹ ಒಂದು ಆಲದ ಮರದಂತೆ, ಅಶ್ವತ್ಥ ವೃಕ್ಷದಂತೆ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಈ ಮಾತನ್ನ ಹೇಳ್ತಾ ಇದ್ದಾನೆ. ಈ ವೃಕ್ಷದ ಬೇರುಗಳು ಮೇಲೆ ಇವೆ. ಆ, ಅಂದ್ರೆ ಅದು ಬ್ರಹ್ಮಲೋಕ ಅಥವಾ ಸತ್ಯಲೋಕದ ಆ, ಅದು ತೋರಿಸ್ತಾ ಇದೆ. ಈ ಪ್ರತಿಬಿಂಬ ಉಂಟಾಗ್ಲಿಕ್ಕೆ ಏನು ನೀರು ಬೇಕಾಗಿದೆ, ಆ ನೀರು ಏನದು? ಯಾರಿಗಾದ್ರೂ ನೆನಪಿದೆಯಾ? ಹಾ, ಆಸೆ. ಆಸೆ. ಆಸೆಗಳು. ಕರೆಕ್ಟ್. ಈ ವೃಕ್ಷದ ಎಲೆಗಳೇನಿವೆ ಅವು ವೇದಗಳು. ವೇದಗಳು. ಈ ವೃಕ್ಷದ ಫಲ ಅಥವಾ ಹಣ್ಣುಗಳು ಅವು ಕರ್ಮಫಲಗಳು. ಹಾ, ನಿನ್ನೆ ನಾವು ಇದನ್ನ ನೋಡಿದ್ವಿ. ಬನ್ನಿ ಈ ದಿನ ಎರಡನೇ ಶ್ಲೋಕವನ್ನು ಪ್ರಾರಂಭ ಮಾಡೋಣ. ತಮ್ಮ ಹತ್ರ ಭಗವದ್ಗೀತೆ ಪುಸ್ತಕ ಇದ್ರೆ ದಯವಿಟ್ಟು ಆ ಪುಸ್ತಕವನ್ನು ಕೂಡ ಪಕ್ಕದಲ್ಲಿ ಇಟ್ಕೊಂಡು ಆ ಪುಸ್ತಕದಿಂದ ಶ್ಲೋಕವನ್ನ ನೋಡ್ತಾ ಉಚ್ಚಾರಣೆ ಮಾಡೋದು ಬಹಳ ಒಳ್ಳೆಯದು. ಇಲ್ಲಿ ಸ್ಕ್ರೀನ್ನಲ್ಲೂ ಕೂಡ ನಾವು ತೋರಿಸ್ತಾ ಇದ್ದೀವಿ. ಆ, ಸುನಿಲ್ ಅವರಿದ್ದಾರಾ? ಹರೇ ಕೃಷ್ಣ. ಓಕೆ. ಚೇತಸ್, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹಾ, ಓಕೆ. ಸೊ ನಾನು ಶ್ಲೋಕ ಹೇಳಿದಾಗ ನೀವು ನನ್ನ ಹಿಂದೆ ರಿಪೀಟ್ ಮಾಡಿ, ಆಯ್ತಾ? ಓಕೆ. ಓಕೆ. ಬೇರೆಯವರೆಲ್ಲ ಮ್ಯೂಟ್ ಮಾಡಿಕೊಂಡು ಈ ಶ್ಲೋಕವನ್ನು ಉಚ್ಚಾರಣೆ ಮಾಡಲಿಕ್ಕೆ ಟ್ರೈ ಮಾಡಿ. ಅಧಶ್ಚೋರ್ಧ್ವಂ ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಪ್ರಸೃತಾಸ್ತಸ್ಯ ಶಾಖಾ ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣಪ್ರವೃದ್ಧಾ ಗುಣ ಪ್ರವೃದ್ಧಾ ವಿಷಯಪ್ರವಾಲಾ ವಿಷಯ ಪ್ರವಾಲಃ ಗುಣಪ್ರವೃದ್ಧಾ ವಿಷಯಪ್ರವಾಲಾ ಗುಣ ಪ್ರವೃದ್ಧಾ ವಿಷಯ ಪ್ರವಾಲಃ ಅಧಶ್ಚ ಮೂಲಾನ್ಯ ಅಧಶ್ಚ ಮೂಲಾನ್ಯ ಅನುಸಂತತಾನಿ ಅನುಸಂತತಾನಿ ಅಧಶ್ಚ ಮೂಲಾನ್ಯನುಸಂತತಾನಿ ಅಧಶ್ಚ ಮೂಲಾನ್ಯ ಅನುಸಂತತಾನಿ ಕರ್ಮಾನುಬಂಧೀನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ಮನುಷ್ಯಲೋಕೆ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಸೊ ನೋಡಿ, ಈ ಶ್ಲೋಕ ತುಂಬಾ ತುಂಬಾ ಅರ್ಥವಿರುವಂತಹ ಶ್ಲೋಕ ಇದು. ಸ್ವಲ್ಪ ದೊಡ್ಡದಾಗಿ ಕಂಡ್ರು ಕೂಡ ಅದನ್ನ
ವಿಭಾಗ ಮಾಡಿ ನಾವು ಶ್ಲೋಕ ಉಚ್ಚಾರಣೆ ಮಾಡಿದಾಗ ಅದು ಸುಲಭ ಆಗುತ್ತೆ ನಮಗೆ ಉಚ್ಚಾರಣೆ ಮಾಡಲಿಕ್ಕೂ ಕೂಡ. ಈಗ ನಾನು ಎರಡೆರಡು ಲೈನನ್ನು ಹೇಳ್ತೀನಿ ಚೇತಸ್, ನೀನು ನನ್ನ ಹಿಂದೆ ರಿಪೀಟ್ ಮಾಡು. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣಪ್ರವೃದ್ಧಾ ವಿಷಯ ಪ್ರವಾಲಾ. अधश्चोर्ध्वं प्रसृतास्तस्य शाखा गुणप्रवृद्धविषाय प्रवालः. ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. अधश्च मूलान्यनसुन्तानि कर्मानुबन्धीनि मनुष्यलोके. ಈಗ ಪೂರ್ತಿ ಶ್ಲೋಕ ಹೇಳ್ತೀನಿ, ನನ್ನ ಹಿಂದೆ ಹೀಗೆ ರಿಪೀಟ್ ಮಾಡಿ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣಪ್ರವೃದ್ಧಾ ವಿಷಯ ಪ್ರವಾಲಾ. ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. अधश्चोर्ध्वं प्रसृतस्तस्य शाखा गुणप्रवृद्धविषय प्रबलः. अधश्च मूलान्यनुसतन्तानि कर्मानुबन्धीनि मनुष्यलोके. ಸೊ ಈ ಶ್ಲೋಕ ಎರಡನೆಯ ಶ್ಲೋಕ ಇದು. ಅಫ್ಕೋರ್ಸ್ ನಾವು ಕೆಲವು ಶ್ಲೋಕಗಳನ್ನು ನಿಮಗೆ ವಿಶೇಷವಾಗಿ ಗುರುತು ಮಾಡಿ ತೋರಿಸ್ತಾ ಇರೋದು ಅದು ಮುಖ್ಯವಾದಂತಹ ಶ್ಲೋಕಗಳು ಅಂತ. ಅವುಗಳನ್ನು ನೀವು ಒಟ್ಟಾಗಿ 4 ಆ ರೀತಿಯ ಶ್ಲೋಕಗಳನ್ನು ಈ ಅಧ್ಯಾಯದಲ್ಲಿ ನಾವು ಮುಖ್ಯ ಅಂತ ಹೇಳ್ತೀವಿ. ನಿನ್ನೆ ನೋಡಿದಂತಹ ಶ್ಲೋಕ ಅದು ಬಹಳ ಮುಖ್ಯವಾದಂತಹ ಶ್ಲೋಕ, ಅದನ್ನು ನೀವು ದಯವಿಟ್ಟು ಕಂಠಪಾಠ ಮಾಡಿ. ಈ ಶ್ಲೋಕ ನೀವು ಅರ್ಥವನ್ನು ತಿಳ್ಕೊಳ್ಬೋದು. ಅಫ್ಕೋರ್ಸ್ ಪ್ರತಿಯೊಂದು ಶ್ಲೋಕವೂ ಕೂಡ ಭಗವದ್ಗೀತೆಯಲ್ಲಿರೋ ಪ್ರತಿ ಶ್ಲೋಕವೂ ಮುಖ್ಯವೇ, ಆದರೆ ನಮ್ಮ ಕ್ಷಮತೆ ಸಾಮರ್ಥ್ಯಕ್ಕನುಸಾರವಾಗಿ ಕೆಲವು ಶ್ಲೋಕಗಳನ್ನು ನಾವು ಅಟ್ಲೀಸ್ಟ್ ಕಂಠಪಾಠ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಈ ಶ್ಲೋಕದ ಅರ್ಥವನ್ನು ನಾವೀಗ ಗಮನಿಸೋಣ ಬನ್ನಿ. ಶ್ಲೋಕ ಹೇಳ್ತಾ ಇದೆ, ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ. ಮೊದಲನೇ ಸಾಲದು ಅಲ್ವಾ. ಅಧ ಅಂದರೆ ಕೆಳ ದಿಕ್ಕಿಗೆ ಅಧಃ ಅಂತ ಹೇಳ್ತಾಳೆ. ಕೆಳಗಡೆಯ ದಿಕ್ಕು ಏನಿದೆ ಅಧಃ. ಊರ್ಧ್ವ ಅಂದ್ರೇನು? ಮೇಲೆ. ಮೇಲೆ. ಸುಲಭ ಅಲ್ವಾ. ಅಧಃ ಊರ್ಧ್ವ. ಪ್ರಸೃತ ಅಂದ್ರೆ ಹರಡುವುದು ಅಂತ. ತಸ್ಯ ಶಾಖಾ. ಶಾಖಾ ಅಂದ್ರೆ ಕೊಂಬೆಗಳು. ಸೊ ಈ ಮರ ಏನಿದೆ, ಯಾವ ಮರ? ಹಿಂದಿನ ಶ್ಲೋಕದಲ್ಲಿ ಆಗ್ಲೇ ಹೇಳಿದ್ರಲ್ವಾ, ಭಗವಂತ ಹೇಳಿದ್ದ ಅಶ್ವತ್ಥ ವೃಕ್ಷ ಅಂತ ಹೇಳಿದ್ದ. ಈ ಮರದ ಕೊಂಬೆಗಳೇನಿವೆ ಕೆಳಗೆ ಮತ್ತು ಮೇಲ್ಗಡೆ ಎರಡೂ ದಿಕ್ಕಿನಲ್ಲೂ ಹರಡ್ತಾ ಇವೆ. ಈ ಮರದ ಅಫ್ಕೋರ್ಸ್ ನೆನ್ನೆ ನಾವು ನೋಡಿದ್ವಿ, ಆ ಮರ ಬೇರು ಮೇಲ್ಗಡೆ ಇದೆ, ಕೊಂಬೆಗಳು ಕೆಳಗಿವೆ ಅಂತ. ಹಾಗಾಗಿ ಅದು ಬೆಳೆಯುವಾಗ ಅದು ಹೇಗೆ ಹರಡುತ್ತೆ ಅನ್ನೋದನ್ನ ಇಲ್ಲಿ ಹೆಚ್ಚು ವಿವರಣೆಯನ್ನ ಕೊಡ್ತಾ ಇದ್ದಾನೆ ಭಗವಂತ. ಸೊ ಈ ದಿನದ ವಿಷಯ ಸಂಸಾರ ಎನ್ನುವ ಈ ವೃಕ್ಷ ಹೇಗೆ ಬೆಳೆಯುತ್ತೆ ಅನ್ನೋದು. ನೆನ್ನೆ ನೋಡಿದ್ವಲ್ವಾ, ಆ ವೃಕ್ಷ ತಲೆ ಕೆಳಗಿರುವಂತಹ ಕೆಳಗಿನಂತೆ ಕಾಣುವಂತಹ ವೃಕ್ಷ ಏನಿದೆ ಅದು ಈ ಭೌತಿಕ ಜಗತ್ತು, ಅದಕ್ಕೆ ಸಂಸಾರ ಅಂತ ಹೇಳ್ತಾರೆ. ಆ ಸಂಸಾರ ವೃಕ್ಷ ಹೇಗೆ ಬೆಳೆಯುತ್ತೆ ಅನ್ನೋದನ್ನ 2ನೇ ಶ್ಲೋಕದಲ್ಲಿ ಭಗವಂತ ವಿಸ್ತರಿಸ್ತಾ ಇದ್ದಾನೆ. ಈ ಮರದ ಕೊಂಬೆಗಳು ಮೇಲೆ ಮತ್ತೆ ಕೆಳಭಾಗದಲ್ಲಿ ಎರಡೂ ದಿಕ್ಕಿನಲ್ಲೂ ಕೂಡ ಹರಡುತ್ತವೆ. ಇದರ ಅರ್ಥ ನಾವು ಮುಂದೆ ನೋಡೋಣ. ಗುಣ ಪ್ರವೃದ್ಧ ವಿಷಯ ಪ್ರವಾಲ. ಗುಣ ಅಂದ್ರೆ ತ್ರಿಗುಣಗಳು. ತಾವೆಲ್ಲ ಕೇಳಿರಬಹುದು, ಈ ಜಗತ್ತಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆಗಿರಬಹುದು, ಪ್ರತಿ ವ್ಯಕ್ತಿಯಲ್ಲಿ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ 3 ರೀತಿಯ ನಡವಳಿಕೆಗಳನ್ನು ನಾವು ಕಾಣಬಹುದು. ಅವು ಮೂಲಭೂತ ನಡವಳಿಕೆಗಳು. ಅವುಗಳನ್ನು ಗುಣಗಳು ಅಂತ ಹೇಳ್ತಾರೆ. ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣ. ಸೊ ಈ 3 ಗುಣಗಳು ಇವು ಮೂಲಭೂತ. ಗುಣ ಪ್ರವೃದ್ಧ. ಪ್ರವೃದ್ಧ ಅಂದ್ರೆ ಬೆಳೆಯೋದು ಅಂತ ಅರ್ಥ. ಸೊ ಈ ವೃಕ್ಷ ಏನಿದೆ, ಈ ಆಲದ ಮರ, ಇದು ಬೆಳೆಯೋದು ಯಾವುದರಿಂದ? ಈ 3 ಗುಣಗಳಿಂದ. ಅದಲ್ಲದೆ ಮುಂದೆ ಹೇಳ್ತಾ ಇದ್ದಾನೆ ಭಗವಂತ, ವಿಷಯ ಪ್ರವಾಲ. ವಿಷಯ ಅಂದ್ರೆ ಇಂದ್ರಿಯ ವಸ್ತುಗಳು ಅಥವಾ ಇಂದ್ರಿಯ ವಿಷಯಗಳು ಅಂತ. ಅವುಗಳ ಕುರಿತಾಗಿ ಇನ್ನಷ್ಟು ವರ್ಣನೆನ ಮುಂದೆ ನೋಡೋಣ. ಪ್ರವಾಲ ಅಂದ್ರೆ ಚಿಗುರು ಅಥವಾ ಕುಡಿ ಅಂತ ಹೇಳ್ತಾರೆ ನೋಡಿ. ಮರದ ರೆಂಬೆ ಅಥವಾ ಕೊಂಬೆಯ ತುದಿ ಭಾಗ, ಅಲ್ಲಿಂದ ಹೊಸ ಚಿಗುರು ಹೊಮ್ಮುತ್ತಲ್ವಾ, ಅದಕ್ಕೆ ಪ್ರವಾಲ ಅಂತ ಹೇಳ್ತಾರೆ. ವಿಶೇಷವಾಗಿ ಈ ಮಳೆಗಾಲದ ಸಂದರ್ಭದಲ್ಲಿ ಮಳೆ ಮೊದಲನೇ ಬಾರಿ ಬಂದಾಗ ಅಥವಾ ಕೆಲವು ಬಾರಿ ಆದಾಗ ಮರ ಚಿಗುರುತ್ತೆ ಅಲ್ವಾ. ವಸಂತದಲ್ಲಿ ಚಿಗುರುತ್ತೆ ಅಥವಾ
ಈ ಮಳೆಗಾಲದಲ್ಲಿ ಅದು ಇನ್ನಷ್ಟು ಹೊಸ ಹೊಸ ಚಿಗುರು ಹೊಮ್ಮುತ್ತಲ್ವ, ಅದಕ್ಕೆ ಪ್ರಬಾಲ ಅಂತ ಹೇಳ್ತಾರೆ. ಸೊ ಈ ವೃಕ್ಷ ಇದು ಪೋಷಣೆ ಎಲ್ಲಿಂದ ಪಡಿತಾ ಇದೆ? 3 ಗುಣಗಳಿಂದ. ಈ ವೃಕ್ಷದ ಚಿಗುರು ಅಥವಾ ಕುಡಿಗಳೇನು? ಇಂದ್ರಿಯ ವಿಷಯಗಳು. ಅಷ್ಟೇ ಅಲ್ಲದೆ ಈ ಮರದ ಮೂಲ ಅಥವಾ ಬೇರು ಇದು ಕೆಳದಿಕ್ಕಿನಲ್ಲಿ ಚಾಚ್ಕೊಳ್ತಾ ಇದೆ. ಮೇಲ್ಗಡೆ ಇತ್ತು ಆಗ್ಲೇ, ಬಟ್ ಅದು ಈಗ ಕೆಳಭಾಗಕ್ಕೂ ಚಾಚ್ಕೊಳ್ತಾ ಇದೆ. ಆ ನಿಮಗೆ ಗೊತ್ತಿರೋ ಹಾಗೆ ಆಲದ ಮರದ ಬೇರು ಆ, ಅದು ರೆಂಬೆಯಿಂದ ಮತ್ತೆ ಹೊರಹೊಮ್ಮಿ ಮತ್ತೆ ಒಳಗೆ ಹೋಗುತ್ತಲ್ವಾ? ನೀವು ನೋಡಿದಿರಲ್ವಾ ಆಲದ ಮರ ಹೇಗೆ ಹರಡುತ್ತೆ ಅಂತ. ಆ, ಅದಕ್ಕೆ 2 ರೀತಿ ಬೇರುಗಳು. ಒಂದು ಮೂಲ, ಬೀಜದಿಂದ, ಮೊದಲ ಬೀಜದಿಂದ ಬರುವಂತಹ ಬೇರು ಕೆಳ ಹೋಗಿ ಬರುವಂಥದ್ದು. ಅದಾದಮೇಲೆ ಮರ ಬೆಳೆದಾದ್ಮೇಲೆ ಮತ್ತೆ ಕೊಂಬೆಯಿಂದ ಬೇರುಗಳು ಹೊರ ಹೊಮ್ತವಲ್ವ, ಅದು 2ನೇ ರೀತಿಯ ಬೇರುಗಳು. ಸೊ ಹಾಗೆ ಈ ವೃಕ್ಷಕ್ಕೆ ಮತ್ತೆ ಬೇರು ಈಗ ಕೆಳ ದಿಕ್ಕಿನಲ್ಲಿ ಹರಡ್ತಾ ಇದೆ. ಇದೆಲ್ಲ ಆಗ್ತಾ ಇರೋದ್ರ ಅರ್ಥ ಏನು? ಇದೆಲ್ಲವೂ ಒಂದು ಕರ್ಮ ಸಿದ್ಧಾಂತ, ಕರ್ಮ ಅನುಬಂಧ. ಮನುಷ್ಯ ಸಮಾಜದಲ್ಲಿ, ಮನುಷ್ಯ ಲೋಕಕ್ಕೆ ಕೆಲ ನಿಯಮಗಳಿವೆ. ಅವುಗಳನ್ನು ಕರ್ಮ ನಿಯಮಗಳು, ಕರ್ಮ ಸಿದ್ಧಾಂತ ಅಂತ ಹೇಳ್ತಾರೆ. ಇದು ಮನುಷ್ಯರಿಗೆ ಅಂತ ವಿಶೇಷವಾಗಿ ಅನ್ವಯ ಆಗುವಂಥದ್ದು. ಸೊ ಹೀಗೆ ಮನುಷ್ಯ ಜನ್ಮದಿಂದ ವ್ಯಕ್ತಿ ಮಾಡಿದ ಕರ್ಮಗಳ ಫಲವಾಗಿ ಆತ ಅನೇಕ ಜನ್ಮಗಳನ್ನು ಪಡಿತಾನೆ, ಅನೇಕ ಲೋಕಗಳಿಗೆ ಆತ ಪ್ರವೇಶ ಮಾಡ್ತಾನೆ. ಇದರಿಂದ ಆತನ ಆ ಸಂಸಾರ ವೃಕ್ಷ ಬೆಳೆಯುತ್ತಾ ಹೋಗುತ್ತದೆ. ಸೊ ಈ ಶ್ಲೋಕದಲ್ಲಿ ಭಗವಂತ ಈ ಮಾತನ್ನ ಹೇಳ್ತಾ ಇದ್ದಾನೆ. ಬನ್ನಿ ಈಗ ನಾವು ನೋಡಿದ ಹಾಗೆ ಈ ಶ್ಲೋಕದಲ್ಲಿ ಮರದ ಕೊಂಬೆಗಳು ಯಾವ್ಯಾವ ದಿಕ್ಕಿನಲ್ಲಿ ಹರಡ್ತಾ ಇದ್ದಾವೆ ಅಂತ ಹೇಳಿದ್ದಾನೆ ಭಗವಂತ ನೋಡಿ. ಕೆಳಗೆ ಮತ್ತೆ ಮೇಲೆ. ಕೆಳಗೆ ಮತ್ತೆ ಮೇಲೆ. ಸೊ ನಮ್ಮ ವೈದಿಕ ಶಾಸ್ತ್ರಗಳಲ್ಲಿ, ವಿಶೇಷವಾಗಿ ಭಗವದ್ಗೀತೆ, ಅದರಲ್ಲೂ ಕೂಡ ಭಾಗವತ ಪುರಾಣದಲ್ಲಿ ಬ್ರಹ್ಮಾಂಡದ ವರ್ಣನೆಯನ್ನ ಹೇಳಲಾಗತ್ತೆ. ಈ ಬ್ರಹ್ಮಾಂಡ, ಇಲ್ಲಿ ಅನೇಕ ಗ್ರಹಗಳಿವೆ. ಬೇರೆ ಬೇರೆ ಗ್ರಹಗಳಲ್ಲಿ ಬೇರೆ ಬೇರೆ ಜೀವಿಗಳಿವೆ. ಸಾಮಾನ್ಯವಾಗಿ ನಾವೇನು ಅನ್ಕೊಳ್ತೀವಿ, ನಾವು ಇರುವಂತಹ ಈ ಭೂಮಿ ಮಾತ್ರ ಜೀವಿಗಳಿರುವಂತಹ ಜಾಗ ಅಂತ ಅನ್ಕೊಳ್ತೀವಿ. ಅಲ್ಲ, ನಮ್ಮ ಶಾಸ್ತ್ರಗಳು ಹೇಳೋ ಹಾಗೆ ಈ ಬ್ರಹ್ಮಾಂಡದಲ್ಲಿ, ವಿಶ್ವದಲ್ಲಿ ಅನೇಕ ಗ್ರಹಗಳಿವೆ. ಬೇರೆ ಬೇರೆ ಗ್ರಹಗಳಲ್ಲಿ ಬೇರೆ ಬೇರೆ ಜೀವಿಗಳಿವೆ. ಈ ಅನೇಕ ಗ್ರಹಗಳು ಒಂದು ಲೋಕವಾಗ್ತವೆ. ಆ ರೀತಿಯಾಗಿ ಸುಮಾರು 14 ಲೋಕಗಳಿವೆ. ಎಷ್ಟು ಲೋಕಗಳಿವೆ? 14 ಲೋಕಗಳಿವೆ. ಇವುಗಳ ವರ್ಣನೆಯನ್ನ ನಾವು ನಮ್ಮ ವಿಶೇಷವಾಗಿ ಭಾಗವತ ಪುರಾಣದಲ್ಲಿ ನೋಡ್ತೀವಿ. ನಾವಿರುವಂಥದ್ದು ಇದು ಮಧ್ಯಲೋಕ. ಇದಕ್ಕೆ ಭೂಲೋಕ ಅಂತ ಹೇಳ್ತಾರೆ. ಲೋಕದಲ್ಲಿ ಅನೇಕ ಗ್ರಹಗಳಿರ್ತವೆ, ಒಂದೇ ಗ್ರಹ ಅಲ್ಲ. ಇಲ್ಲಿ ಭೂಮಿ ಅನ್ನೋದು ಒಂದು ಗ್ರಹ. ಭೂಲೋಕದಲ್ಲಿ ಈ ಪೃಥ್ವಿ ಅಥವಾ ಭೂಮಿ ಅನ್ನೋದು ಒಂದು ಗ್ರಹ. ಹೀಗೆ ಅನೇಕ ಗ್ರಹಗಳಿವೆ. ಭೂಮಂಡಲ ಅನ್ನೋದು ಈ ಭೂಲೋಕಕ್ಕೆ ಇನ್ನೊಂದು ಹೆಸರು. ಇದರ ಮೇಲ್ಗಡೆ 6 ಲೋಕಗಳಿವೆ. ಎಷ್ಟು ಲೋಕ ಇವೆ? 6 ಲೋಕಗಳಿವೆ. ಯಾವ್ಯಾವ್ದದು? ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ. ಅಫ್ಕೋರ್ಸ್ ಅದರ ಮಧ್ಯದಲ್ಲಿ ಭುವರ್ಲೋಕ, ಅದನ್ನು ನಾನು ಮರ್ತೆ. ಸೊ ಭೂಲೋಕದ ಮೇಲೆ ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಮತ್ತೆ ಮೇಲಲ್ಲಿ ಸತ್ಯಲೋಕ ಇದೆ. ಸೊ ಆ ಮರದ ಕೊಂಬೆಗಳು ಮೇಲೆ ಹರಡುತ್ತವೆ ಅಂದ್ರೆ ಅರ್ಥ ಏನು? ಮಾತಾಡೋದು. ಹರೇ ಕೃಷ್ಣ ಹರೇ ಕೃಷ್ಣ. ಕೇಳಿಸ್ತಾ ಇಲ್ವಾ? ಹರೇ ಕೃಷ್ಣ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ. ಓಕೆ. ಸೊ ಮರದ ಕೊಂಬೆಗಳು ಮೇಲೆ ಹರಡ್ತವೆ ಅಂದ್ರೆ ಜೀವಿಯ ಅಸ್ತಿತ್ವ ಮೇಲ್ಭಾಗದಲ್ಲೂ ಇದೆ ವಿಶ್ವದಲ್ಲಿ ಅಂತ ಅರ್ಥ. ಅದೇ ರೀತಿಯಾಗಿ ಮರದ ಕೊಂಬೆಗಳು ಕೆಳಗೂ ಹರಡ್ತವೆ ಅಂತ ಹೇಳಿದ್ರಲ್ವಾ ಭಗವಂತ. ಅದರ ಅರ್ಥ ಭೂಲೋಕ, ಈ ಭೂಮಂಡಲದ ಕೆಳಗಡೆಯ ಲೋಕಗಳಲ್ಲೂ ಕೂಡ ಜೀವಿ ವಾಸ ಮಾಡ್ತಾನೆ. ಯಾವ್ಯಾವುದು? 7 ಲೋಕಗಳು ಕೆಳಗಿವೆ. ಭೂಲೋಕ, ಅದರ ಮೇಲೆ 6 ಲೋಕಗಳು. ಭೂಲೋಕ ಮತ್ತೆ ಕೆಳಗಡೆ ಎಷ್ಟು ಲೋಕ? 7. ಸೊ ಅವ್ಯಾವ್ಯಾವು? ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ, ಪಾತಾಳ. ಸೊ ಒಟ್ಟಾರೆ ಎಷ್ಟಾಯ್ತು? 14 ಲೋಕಗಳು.
ಪೂರ್ತಿಯಾಗಿ ಎಣಿಸಿದರೆ ಎಷ್ಟಿದು? 14 ಲೋಕಗಳು. ಇವುಗಳನ್ನೇ 3 ಲೋಕ ಅಂತಲೂ ಹೇಳ್ತಾರೆ. ಕೆಳಗಿನ ಲೋಕ, ಮಧ್ಯದ ಲೋಕ, ಮೇಲಿನ ಲೋಕ ಅಂತ ಹೇಳ್ತಾರೆ. ಓಕೆ, ಸೊ ಕೆಲವೊಮ್ಮೆ ಆ ಸರಳವಾಗಿ 3 ಲೋಕಗಳು ಅಂತ ಹೇಳ್ತಾರೆ. ಅದನ್ನೇ ಇನ್ನು ವಿಸ್ತಾರವಾಗಿ ನೋಡೋದಾದ್ರೆ ಒಟ್ಟಾರೆ 14 ಲೋಕಗಳು ಇರ್ತವೆ. ಸೊ ಭಗವಂತ ಮರದ ಕೊಂಬೆಗಳ ಏನು ವರ್ಣನೆ ಮಾಡ್ದ ಕೆಳಗೆ ಮತ್ತೆ ಮೇಲೆ, ಅದು ಇದನ್ನು ಸೂಚಿಸುತ್ತೆ. ಇದಾದ ಮೇಲೆ ಭಗವಂತ ಇನ್ನೊಂದು ಮಾತು ಹೇಳ್ದ, ಗುಣ ಪ್ರವೃದ್ಧ. ಅಂದ್ರೆ ಈ 3 ಗುಣಗಳು, ಪ್ರವೃದ್ಧ ಅಂದ್ರೆ ಪೋಷಣೆ. ಮರಕ್ಕೆ ಪೋಷಣೆ ಸಿಗೋದು ಎಲ್ಲಿಂದ? ಬೇರಿನ ಭೂಮಿಯಿಂದ. ಬೇರಿನಿಂದ. ಅದು ಹೇಗೆ ಪೋಷಣೆ ಪಡೆಯುತ್ತೆ? ಭೂಮಿಯಿಂದ ಹಾ, ಏನನ್ನು ಪಡೆಯುತ್ತೆ ಅದು? ಬೇಕಾದ ಪೌಷ್ಟಿಕಾಂಶಗಳನ್ನ ನೀರಿನ ಪೌಷ್ಟಿಕಾಂಶ, ಸಹಾಯ. ವಿಶೇಷವಾಗಿ ನೀರು ಅಲ್ವಾ? ನೀರು. ಸೊ ಈ ಮರ ಬೆಳಿಲಿಕ್ಕೆ ನೀರು ಯಾವುದು? ಈ 3 ಗುಣಗಳು. ಈ 3 ಗುಣಗಳೇ ಈ ವೃಕ್ಷದ ನೀರು. ಈ ವೃಕ್ಷ ಬೆಳಿಲಿಕ್ಕೆ ಕಾರಣವು ಇವು. ನೋಡಿ, ಬಹಳ ಮುಖ್ಯವಾದಂತಹ ಒಂದು ತತ್ವ ಹೇಳ್ತಾ ಇದ್ದಾನೆ ಭಗವಂತ. ಈ ಜಗತ್ತು ವಿಸ್ತಾರವಾಗಿ ಅಸ್ತಿತ್ವದಲ್ಲಿರೋದಕ್ಕೆ ಕಾರಣ ಏನು? ಈ 3 ಗುಣಗಳು. ಆ ಈ ಈ ಭೌತಿಕ ಜಗತ್ತನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಗುಣಮಯೀ ಲೋಕ ಅಂತ ಹೇಳಿದ್ದಾನೆ. ಎಲ್ಲೆಲ್ಲೂ ಈ 3 ಗುಣಗಳು ಕಾಣಸಿಗ್ತವೆ ನಿಮಗೆ. ಸತ್ವ, ರಜ, ತಮ. ಈಗ ಎಲ್ಲಿ ನೋಡಿದ್ರೆ ಅಲ್ಲಿ ನಾವು ಬಣ್ಣವನ್ನ ಕಾಣ್ತೀವಲ್ವಾ? ಕೆಲವೊಮ್ಮೆ ಕೆಂದು ಬಣ್ಣ ಕಾಣ್ತೀವಿ, ಕೆಲವೊಮ್ಮೆ ಕಪ್ಪು ಬಣ್ಣ ಕಾಣ್ತೀವಿ, ಕೆಲವೊಮ್ಮೆ ನೇರಳೆ ಬಣ್ಣ ಕಾಣ್ತೀವಿ, ಕೆಲವೊಮ್ಮೆ ಹಚ್ಚು ಬಣ್ಣ ಕಾಣ್ತೀವಿ. ಈ ಎಲ್ಲ ಬಣ್ಣಗಳನ್ನ ನೀವು, ಎಷ್ಟೊಂದು ಬಣ್ಣಗಳಿವೆ, ಅನೇಕ ಬಣ್ಣಗಳಿವೆ ಅಲ್ವಾ, ಕಲರ್ಸ್. ಅವೆಲ್ಲವನ್ನ ನೀವು ಮೂಲವಾಗಿ ನೋಡಿದ್ರೆ 3 ಬಣ್ಣಗಳು ಕಾಣ್ತವೆ. ಮೂಲವಾಗಿರೋದು 3 ಬಣ್ಣ. ಆ 3 ಬಣ್ಣಗಳು ಬೆರೆತು ಅನೇಕ ಬಣ್ಣಗಳಾಗಿವೆ. ಯಾವವು 3 ಮೂಲ ಬಣ್ಣಗಳು ಗೊತ್ತಾ? ಹರೇ ಕೃಷ್ಣ. ಬಿಳಿ. ಬಿಳಿ. ಅದು ಬಿಳಿಲಿ ಎಲ್ಲಾ ಕಲರು ಬಂದ್ಬಿಡುತ್ತೆ. ಮೂಲ ಬಣ್ಣಗಳು ಯಾವುದು? ಕೆಂಪು. ಯಾವುದು? ಕೆಂಪು. ನಂತರ ಹಸಿರು. ನಂತರ ನೀಲಿ. ಈ 3 ಬಣ್ಣಗಳ ಮಿಶ್ರಣದಿಂದ, ಬೇರೆ ಬೇರೆ ಪ್ರಮಾಣದಲ್ಲಿ ಮಿಶ್ರಣವಾದರೆ ಬೇರೆ ಬೇರೆ ಬಣ್ಣ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗೆ ಆ ಈ 3 ಗುಣಗಳ ಮಿಶ್ರಣದಿಂದ ಅನೇಕ ರೀತಿಯ ನಡವಳಿಕೆಗಳನ್ನ ಜನರಲ್ಲಿ ಕಾಣ್ತೀವಿ. ಈ 3 ಗುಣಗಳು ಪ್ರತಿಯೊಂದು ಅಂಶದಲ್ಲೂ ನಮಗೆ ಕಾಣಸಿಗತ್ತೆ ಈ ಜಗತ್ನಲ್ಲಿ. ಯಾವ್ಯಾವುದು? ಸತ್ವಗುಣ, ರಜೋಗುಣ, ತಮೋಗುಣ. ಈ ಶಬ್ದಗಳು ಬಹಳ ಪರಿಚಿತವಾಗಿರ್ತವೆ, ಆದರೆ ಈ ಗುಣಗಳ ಬಗ್ಗೆ ಭಗವಂತ ಒಂದು ಅಧ್ಯಾಯವಲ್ಲೇ ವರ್ಣನೆ ಮಾಡ್ತಾನೆ. 14ನೇ ಅಧ್ಯಾಯ ಅದು ಈ 3 ಗುಣಗಳ ಲಕ್ಷಣಗಳ ಬಗ್ಗೆ ಹೇಳಿರೋದು. ಸತ್ವಗುಣ. ಸತ್ವಗುಣದ ಲಕ್ಷಣ ಏನಿರುತ್ತೆ ಸಾಮಾನ್ಯವಾಗಿ? ಯಾರಾದ್ರೂ ಹೇಳ್ತೀರಾ? ಪ್ರಯತ್ನ ಮಾಡ್ತೀರಾ? ಸತ್ವಗುಣದ ಲಕ್ಷಣ ಏನಿರಬಹುದು? ಶಾಂತ ಸ್ವಭಾವ. ಓಕೆ. ತೃಪ್ತಿ. ಅವರು ವೈರಾಗಿಯಾಗಿರ್ತಾರೆ. ವೈರಾಗ್ಯ. ಓಕೆ. ಅದು ಕೆಲವೊಮ್ಮೆ ತಮೋಗುಣದಲ್ಲೂ ಇರುತ್ತೆ. ಜ್ಞಾನವಿರುತ್ತೆ. ಜ್ಞಾನ. ಓಕೆ, ಭಕ್ತಿನೂ ಹೇಳ್ಬೋದು. ಆಹಾರ, ಸಾತ್ವಿಕ ಆಹಾರ. ಸಾತ್ವಿಕ ಅಂದ್ರೆ ಏನು ಅನ್ನೋದು ನಾವು ನೋಡ್ತಾ ಇದ್ದೀವಿ. ಸೊ ಸತ್ವಗುಣದ ಲಕ್ಷಣಗಳು ಸ್ವಚ್ಛತೆ, ಸರಳತೆ, ಜ್ಞಾನ, ಸಂತುಷ್ಟಿ ಅಥವಾ ಸಂತೋಷ, ತೃಪ್ತಿ, ಸುಖ, ಇವೆಲ್ಲವೂ ಕೂಡ ಅನೇಕ. ಅಹಿಂಸೆ, ದಯೆ, ಏನು ಹೇಳ್ತಾರೆ, ಸಹಾನುಭೂತಿ, ಸಂವೇದನೆ, ಇವೆಲ್ಲವೂ ಕೂಡ ಸತ್ವಗುಣದ ಗುಣಗಳು, ಲಕ್ಷಣಗಳು. ರಜೋಗುಣ, ಇದರ ಲಕ್ಷಣಗಳು ಏನಾಗಿರಬಹುದು? ಅದಕ್ಕಿಂತ ಸ್ವಲ್ಪ ಮುಂದೆ ಇರುತ್ತೆ. ಸ್ವಲ್ಪ ಕೋಪ. ಓಕೆ, ಕೋಪ. ಆಕ್ಚುಲಿ ಕೋಪ ಆಕ್ಚುಲಿ ಅದು ರಜಕ್ಕಿಂತ ತಮೋ ಗುಣದಲ್ಲಿ ಬರುತ್ತೆ ಹೆಚ್ಚಾಗಿ. ಓಕೆ. ರಜೋಗುಣದಲ್ಲಿ ವ್ಯಕ್ತಿ ಒಂದು ರೀತಿ ಅತಿಯಾಗಿ ಪರಿಶ್ರಮ ಪಡ್ತಾನೆ. ಅತಿಯಾಗಿ ಪರಿಶ್ರಮ, ಅತ್ಯಂತ ಚಟುವಟಿಕೆಗಳಲ್ಲಿರ್ತಾನೆ, ಅತಿಯಾದ ಚಟುವಟಿಕೆಗಳಿರ್ತಾನೆ. ರೆಸ್ಟ್ಲೆಸ್ನೆಸ್ ಅಂತ ಹೇಳ್ತಾರೆ.
ಆ, ದುರಾಸೆ ಇರುತ್ತೆ ವ್ಯಕ್ತಿಗೆ, ಅನೇಕ ಇಚ್ಛೆಗಳು, ಬಹಳಷ್ಟು ಇಚ್ಛೆಗಳಿರ್ತವೆ. ಆ ಹಾಗಾಗಿ ಆತ ಒಂದು ರೀತಿ ಅಶಾಂತಿಯಲ್ಲಿರ್ತಾನೆ. ಆ ಆ ಆ ಸತ್ವಗುಣದ ಗುಣಲಕ್ಷಣಗಳಲ್ಲಿ ನಾವು ನೋಡಿದ್ವಲ್ವಾ, ತೃಪ್ತಿ ಇರುತ್ತೆ ಅಂತ. ಬಟ್ ಇಲ್ಲಿ ತೃಪ್ತಿ ಇರುತ್ತೆ. ಆ ತಮೋ ಗುಣದಲ್ಲಿ ಏನ್ ಲಕ್ಷಣಗಳಿರ್ಬೋದು? ಸ್ವಲ್ಪ ಯಾರಾದ್ರೂ ಹೇಳಿಕ್ ಪ್ರಯತ್ನ ಮಾಡಿ. ಆ ಸ್ವಾರ್ಥತೆ ತಮೋ, ಇನ್ನೊಮ್ಮೆ ಹೇಳಿ. ಆ ಸ್ವಾರ್ಥತೆ ಸ್ವಾರ್ಥ. ಓಕೆ, ಸ್ವಾರ್ಥ. ಆಕ್ಚುಲಿ ಜಲಸಿ ಸ್ವಾರ್ಥ, ಸ್ವಾರ್ಥ ರಜೋಗುಣದಲ್ಲೂ ಬರುತ್ತೆ, ಸತ್ವಗುಣದಲ್ಲೂ ಬರುತ್ತೆ. ಆ ಅದಕ್ಕೂ ಇನ್ನು ಅದಲ್ದೇನೆ ಇನ್ಯಾವುದಾದ್ರೂ ಬೇರೆ ಲಕ್ಷಣ ಹೇಳಿ, ಇನ್ನು ನಮ್ಗೆ ತಿಳ್ಕೊಳ್ಳೋ ಅಂತ. ಸೋಂಬೇರಿತನ ಈಸಿ. ಆ ಸೋಂಬೇರಿತನ ಸೋಂಬೇರಿತನ. ವೆರಿ ಗುಡ್. ಸೋಮಾರಿತನ, ಲೇಜಿನೆಸ್. ಜಲಸಿ ಇದು ಏನು, ದ್ವೇಷ. ಇದು ದ್ವೇಷ ಏನಿದೆ ತಮೋ ಗುಣದಲ್ಲಿ ಬರುತ್ತೆ. ಕರೆಕ್ಟ್. ಎಸ್. ಮತ್ತೆ ಊಟದಲ್ಲೂ ಸ್ವಲ್ಪ ಆ, ಇದ್ರಾಗ ಸ್ಪೈಸಿಯಾಗಿ ಊಟ ಮಾಡಬೇಕು ಅಂತ ಇಚ್ಛೆ ಪಡ್ತಾರೆ. ಓಕೆ ಓಕೆ. ಹಿಂಸೆ. ಆ ಹಿಂಸೆ, ಕೋಪ, ಸೋಮಾರಿತನ. ಆ ಕೆಲವೊಮ್ಮೆ ವ್ಯಕ್ತಿ ತಮೋಗುಣದಲ್ಲಿ ಇದ್ದಾಗ ಆತ ಹುಚ್ಚುನ ಆಗ್ಬಿಡ್ತಾನೆ. ಸೊ ಇಲ್ಲಿ ನೋಡಿ, ಒಂದು ಟೇಬಲ್ ಅಲ್ಲಿ ಎಲ್ಲ ಗುಣಗಳನ್ನ ಸರಳವಾಗಿ ತೋರಿಸಲಾಗ್ತಾ ಇದೆ. ಸತ್ವಗುಣದಲ್ಲಿ ಯಾವ್ಯಾವ ಗುಣಗಳಿವೆ ನೋಡಿ ಅಲ್ಲಿ. ಯಾರಾದ್ರೂ ಒಬ್ರು ಓದಿ. ಹ ಸ್ವಚ್ಛತೆ, ಸರಳತೆ, ಜ್ಞಾನ, ಸಂತೋಷ, ತೃಪ್ತಿ. ರಜೋಗುಣದಲ್ಲಿ ದುರಾಸೆ, ಅಶಾಂತಿ, ಅತಿಯಾದ ಚಟುವಟಿಕೆ, ಪರಿಶ್ರಮ. ಅಷ್ಟೆಲ್ಲ ಪರಿಶ್ರಮ ಅಂದ್ರೆ ವ್ಯಕ್ತಿ ತುಂಬಾ ಡಿಸ್ಟರ್ಬ್ಡ್ ಆಗಿರ್ತಾನೆ, ಕ್ಷುಬ್ಧನಾಗಿರ್ತಾನೆ. ತೀವ್ರ ಇಚ್ಛೆಗಳಿರ್ತವೆ ಆತನಿಗೆ, ಅವುಗಳು ಪೂರ್ತಿಯಾಗದೆ ಕಾರಣ ಆತ ಅತೃಪ್ತನಾಗಿರ್ತಾನೆ. ಅದೇ ತಮೋಗುಣದಲ್ಲಿ ವ್ಯಕ್ತಿ ಆ ಇಚ್ಛೆಗಳು ಪೂರ್ತಿ ಆಗದೆ ಇದ್ದಾಗ ಆತ ಕೋಪಗೊಳ್ತಾನೆ, ಕೋಪ. ಸೊ ರಜೋಗುಣದಿಂದ ವ್ಯಕ್ತಿ ತಮೋಗುಣಕ್ಕೆ ಹೋಗ್ಬಿಡ್ತಾನೆ. ಹಿಂಸೆ, ಸೋಮಾರಿತನ, ನಿದ್ದೆ, ಯಾವಾಗ್ಲೂ ನಿದ್ದೆ ಮಾಡುವಂತಹ ಲೇಜಿನೆಸ್ ಅಥವಾ ಸ್ಲೀಪ್ ಅಂತ ಏನ್ ಹೇಳ್ತೀವಿ, ಇಂಡಾಲೆನ್ಸ್ ಅಂತ ಹೇಳಿ, ಹುಚ್ಚುತನ. ಇದೆಲ್ಲ ಏನು, ತಮೋಗುಣದ ಲಕ್ಷಣಗಳು. ಸೊ ಯಾವಾಗ ನಮ್ಮ ನಡವಳಿಕೆಗಳಲ್ಲಿ ಈ ರೀತಿಯಾದಂತಹ ಭಾವನೆಗಳು ಬರ್ತವೋ ಆಗ ನಾವು ಆ ಗುಣದ ಪ್ರಭಾವದಲ್ಲಿ ಇದ್ದೀವಿ ಅಂತ ತಿಳ್ಕೊಳ್ಬೇಕು. ಸಾಮಾನ್ಯವಾಗಿ ಹೇಳೋದಾದ್ರೆ ಸತ್ವಗುಣದಲ್ಲಿ ಒಂದು ರೀತಿಯ ಸುಖ ಮತ್ತೆ ಜ್ಞಾನವಿರ್ತದೆ. ರಜೋಗುಣದಲ್ಲಿ ತೀವ್ರ ಇಚ್ಛೆಗಳಿರ್ತದೆ. ತಮೋ ಗುಣದಲ್ಲಿ ವ್ಯಕ್ತಿ ಅಜ್ಞಾನದಲ್ಲಿರ್ತಾನೆ. ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರ್ದು ಅದನ್ನು ಮಾಡ್ತಾ ಇರ್ತಾನೆ. ತಮೋಗುಣದಲ್ಲಿ ವಿಪರೀತವಾಗಿ ಆತ ಕೆಲಸ ಮಾಡ್ತಾನೆ. ಈಗ ನಾವು ಸುತ್ತಮುತ್ತ ಇರುವಂತಹ ಅನೇಕ ಅಂಶಗಳಲ್ಲೂ ಕೂಡ ಈ ಗುಣಗಳನ್ನ ಕಾಣಬಹುದು. ಉದಾಹರಣೆಗೆ ಇಲ್ಲಿ ನೋಡಿ, ಕೆಲವು ಪ್ರಾಣಿಗಳನ್ನ ನಾವು ಗುಣಗಳಲ್ಲಿ ಹೇಳ್ಬೋದು. ಉದಾಹರಣೆಗೆ ಇಲ್ಲಿ ನಾವು ಸರಳವಾಗಿ ತಿಳಿಸ್ಲಿಕ್ಕೆ, ಆನೆ. ಆನೆ ಸಸ್ಯಾಹಾರಿ, ಶಾಂತವಾಗಿರುತ್ತೆ, ಶಕ್ತಿ ಇದೆ ಆದ್ರೆ ಶಾಂತವಾಗಿರುತ್ತೆ, ಸತ್ವಗುಣ. ಸಿಂಹ, ಅದು ಅತ್ಯಂತ ಶಕ್ತಿಶಾಲಿ, ಅತಿ ಶ್ರಮ ಪಡುತ್ತೆ, ಅದು ಹಿಂಸೆ ಅಥವಾ ಏನು ತನ್ನ ಇಚ್ಛೆ ಪೂರ್ತಿ ಪಡಲಿಕ್ಕೆ ಪರಿಶ್ರಮ ಪಡುವಂಥದ್ದು. ಅದೇ ನರಿ ಅಥವಾ ತೋಳ, ಅದು ಒಂದು ರೀತಿ ಸೋಮಾರಿ ಪ್ರಾಣಿ, ಹಿಂಸೆ, ದ್ವೇಷ, ಅಲ್ವೇ? ಸೊ ಅದು ತಮೋ ಗುಣದಲ್ಲಿ ಬರುತ್ತೆ ಅಲ್ವಾ? ಸೊ ಈಗ ನಿಮಗೆಲ್ಲ ಒಂದು ಪ್ರಶ್ನೆ, ಸ್ವಲ್ಪ ಗಮನ ಕೊಡ್ಬೇಕಿಲ್ಲಿ. ಓಕೆ, ನಾನು ಕೆಲ ಹೆಸರುಗಳನ್ನ ಇಲ್ಲಿ ನಿಮಗೆ ತೋರಿಸ್ತೀನಿ. ಈ ಹೆಸರುಗಳನ್ನ ನೋಡಿ ನಾನು ಹೇಳ್ತೀನಿ, ಯಾರು ಅದರಲ್ಲಿ ಸತ್ವಗುಣದಲ್ಲಿ ಬರ್ತಾರೆ ಅಂತ ಹೇಳ್ಬೇಕು. ಓಕೆ, ಹೇಳ್ತೀರಾ? ಹರೇ ಕೃಷ್ಣ. ಓಕೆ, ಸ್ಕ್ರೀನಲ್ಲಿ ಹೆಸರುಗಳು ಕಾಣ್ತಾ ಇದೆ ಅಲ್ವಾ? ರಾವಣ, ಕುಂಭಕರ್ಣ, ವಿಭೀಷಣ. ಓಕೆ, ಇದರಲ್ಲಿ ಸತ್ವಗುಣದಲ್ಲಿ ಬರುವಂತಹ ವ್ಯಕ್ತಿ ಯಾರು? ವಿಭೀಷಣ. ರಾವಣ ಮುಖ್ಯವಾಗಿ ಯಾವ ಗುಣದಲ್ಲಿ ಕಾಣಸಿಗ್ತಾನೆ? ಕುಂಭಕರ್ಣ, ಇದು ಸರಳ ಅಲ್ವಾ? ಕುಂಭಕರ್ಣ ಯಾವಾಗ್ಲೂ ಮಲ್ಕೊಂಡಿರ್ತಿದ್ದ, ಅದಕ್ಕೋಸ್ಕರ ತಮಗುಣ ಅನ್ನೋದು ಸರಳ ಆಗುತ್ತೆ. ಓಕೆ, ಈಗ ಇನ್ನಷ್ಟು ಸ್ವಲ್ಪ ನೀವು ಡೀಟೇಲ್ ಆಗಿ ಈಗ ಗಮನಿಸ್ಬೇಕು. ಓಕೆ, ತಯಾರಿದ್ದೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಪಾಂಡು, ಧೃತರಾಷ್ಟ್ರ, ವಿದುರ. ಇವರಲ್ಲಿ ಒಂದ್ ನಿಮಿಷ ನಾನು ಕೇಳುವವರೆಗೆ ಉತ್ತರ ಹೇಳ್ಬಾರ್ದು. ಇದರಲ್ಲಿ ರಜೋಗುಣದಲ್ಲಿ ಬರುವಂತಹ ವ್ಯಕ್ತಿ ಯಾರು? ಪಾಂಡು ಮಹಾರಾಜ. ಯಾಕೆ? ಅವನು ಕ್ಷತ್ರಿಯ.
ಆಸೆ ಆಕಾಂಕ್ಷೆಗಳು. ಆ ಹೌದು, ಆತ ರಜೋಗುಣದಲ್ಲಿ ಮುಖ್ಯವಾಗಿ ಕಾಣಸಿಗ್ತಾನೆ. ಯಾಕಂದ್ರೆ ಆತ ಬಹಳ ಪರಾಕ್ರಮಿ, ಅನೇಕ ರಾಜ್ಯಗಳ ಮೇಲೆ ಆತ ಯುದ್ಧ ಮಾಡಿ ಜಯಿಸಿದ್ದ ಅಲ್ವಾ. ಆ ಅದಾದ್ಮೇಲೆ ಆಫ್ಕೋರ್ಸ್ ಆತ ವಿರಕ್ತನಾಗ್ತಾನೆ. ಓಕೆ, ಈಗ ತಮೋಗುಣದಲ್ಲಿ ಬರುವಂತಹ ಒಂದು ವ್ಯಕ್ತಿ ಯಾರು? ಧೃತರಾಷ್ಟ್ರ. ಯಾಕೆ ಯಾಕೆ? ಅವನಿಗೆ ಮೋಹ ತೃಪ್ತಿ ಇಲ್ಲ, ಎಷ್ಟು ಮೋಹ ಸಿಕ್ಕಿದ್ರು ಇತ್ತು, ಆಸೆ. ಎಲ್ಲ ನಂದೇ ನಂದೇ ನಂದೇ, ಮೋಹ, ಎಲ್ಲ ನನ್ನ ಆಸೆ. ಮಗನಿಗೆ. ಓಕೆ, ಮತ್ತಿನ್ನೇನು ವಿಶೇಷವಾಗಿ? ಕುರುಡುತನ ಇತ್ತು ಪ್ರಭುಜಿ, ಅಜ್ಞಾನದಲ್ಲಿದ್ದು ಕುರುಡುತನ, ಮಕ್ಕಳ ಅಜ್ಞಾನ. ಮೇಲೆ ತುಂಬಾ ಓಕೆ, ವ್ಯಾಮೋಹ ಇತ್ತು. ವ್ಯಾಮೋಹ. ಓಕೆ, ಮತ್ತಿನ್ನೇನು? ಸ್ವಾರ್ಥತೆ ಜಾಸ್ತಿ. ಸ್ವಾರ್ಥತೆ. ಆತ ಹಿಂಸೆ ಅದಕ್ಕೂ ತಯಾರಾಗಿದ್ದ ಅಲ್ವಾ. ದ್ವೇಷನೂ ಬೆಳೀತಾ ಇತ್ತು, ಕೋಪ ಆಗಿತ್ತು ಆತನಿಗೆ ಅಸೂಯೆ ಅಲ್ವಾ. ಇತ್ತು ಅವನಿಗೆ, ಅಸೂಯೆ ಏನು ಇತ್ತು. ಕೊಡಬಾರ್ದು. ಇದೆಲ್ಲವೂ ತಮೋ ಗುಣದ ಲಕ್ಷಣಗಳು. ಸೊ ಉಳ್ದಿರೋದು ಯಾವುದು? ವಿದುರ. ಈತ ಯಾವ ಗುಣದಲ್ಲಿ ಬರ್ತಾನೆ? ಅವರು ಮುಖ್ಯವಾಗಿ ಸತ್ವಗುಣ. ಸತ್ವಗುಣ. ಅದರಲ್ಲಿ ಸ್ವಚ್ಛತೆ, ಭಕ್ತಿ, ಜ್ಞಾನ ಎಲ್ಲವೂ ಕೂಡ ಇತ್ತು ಅಲ್ವಾ. ಸೊ ಹೀಗೆ ನಾವು ವ್ಯಕ್ತಿಯಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ, ಸಾಮಾನ್ಯ ಜೀವಿಗಳಲ್ಲಿ 3 ಗುಣಗಳು ಕಾಣಸಿಗ್ತವೆ. ಬೆಳಗಿನ ಸಮಯದಲ್ಲಿ ವ್ಯಕ್ತಿ ಹೆಚ್ಚು ಸತ್ವಗುಣದಲ್ಲಿರ್ತಾನೆ. ರಾತ್ರಿ ಸಮಯದಲ್ಲಿ ಆತ ಯಾವ ಗುಣದಲ್ಲಿ ಬರ್ತಾನೆ? ತಮೋ ಗುಣದಲ್ಲಿ ತಮೋ ಬರ್ತಾನೆ. ಗುಣಕ್ಕೆ ಬಂದ. ಅಲ್ವೇ? ಅದೇ ರೀತಿಯಾಗಿ ಜಾಗಗಳು ಕೂಡ ಈಗ ಈಗ ಏನು ಗುಡ್ಡ ಪ್ರದೇಶ ಅಥವಾ ತುಂಬಾ ಸುಂದರವಾದಂತಹ ನೈಸರ್ಗಿಕ ಪ್ರದೇಶ, ಅದು ಸತ್ವಗುಣದಲ್ಲಿರ್ತದೆ ಅಲ್ವೇ. ಅದೇ ತುಂಬಾ ಏನೋ ಫ್ಯಾಕ್ಟ್ರೀಸು ಅದು ಇದು ಆ ರೀತಿಯಾದಂತಹ ಜಾಗಗಳು, ಸಿಟಿ ಏನಿದೆ ಅದೆಲ್ಲ ಏನು ತುಂಬಾ ಬ್ಯುಸಿ ಸ್ಟ್ರೀಟ್ಸ್ ಎಲ್ಲ, ಅದೆಲ್ಲ ರಜೋಗುಣದಲ್ಲಿ ಬರುತ್ತೆ. ಅದೇ ತುಂಬಾ ಪಾಪಮಯವಾಗಿರುವಂತಹ ಏನು ಹೇಳ್ತಾರೆ, ಕಸಾಯಿಖಾನೆ ಆಗಿರಬಹುದು ಅಥವಾ ಹಿಂಸೆ ಮಾಡುವಂಥ ಜಾಗಗಳೆಲ್ಲವೂ ತಮೋಗುಣದಲ್ಲಿ ಬರ್ತವೆ. ಸೊ ಹೀಗೆ ಪ್ರತಿಯೊಂದು ಅಂಶವೂ ಕೂಡ ಈ 3 ಗುಣಗಳ ಪ್ರಭಾವದಲ್ಲಿರುತ್ತೆ. ಕೆಲವೊಮ್ಮೆ ನಾವು ಅನೇಕ ಗುಣಗಳ ಪ್ರಭಾವದಿಂದ ನಾವು ಪ್ರತಿದಿನ ಅನುಭವಿಸ್ತೀವಿ. ಈಗ ನಡೆದಿರೋ ಒಂದು 10 ನಿಮಿಷದಲ್ಲಿ ಕೂಡ ನೀವೆಲ್ಲ ಗಮನಿಸ್ಬೋದು, ನಿಮ್ಮ ಮನಸ್ಸಿನಲ್ಲಿ ಎಲ್ಲ ಗುಣಗಳು ಬಂದು ಹೋಗಿವೆ ಅಂತ. ಸೊ ಹಾಗೆ ಈ ಗುಣಗಳು ಎಲ್ಲೆಡೆಯೂ ಕೂಡ ಅವುಗಳ ಪ್ರಭಾವ ಇದೆ. ಓಕೆ, ಈ ಗುಣಗಳನ್ನ ಭಗವಂತ ಆ ವೃಕ್ಷವಕ್ಕೆ ಪೋಷಣೆ ನೀಡುವ ನೀರಿಗೆ ಆತ ಹೋಲಿಸಿದ. ಗುಣ ಪ್ರವೃದ್ಧ ವಿಷಯ ಪ್ರವಾಲ. ಅದು ಬಹಳ ಮುಖ್ಯವಾದದ್ದು. ಏನದು? ವಿಷಯ ಪ್ರವಾಲ. ಪ್ರವಾಲ ಅಂದ್ರೆ ಏನು ಅಂತ ನೋಡಿದ್ವಿ? ಚಿಗುರು. ಆ ಕೊಂಬೆ ತುದಿಯಲ್ಲಿ ಅದು ಚಿಗುರು ಅಂದ್ರೆ ಏನು? ಹೊಸದಾಗಿ ಎಲೆಗಳು ಬರುವಂತಹ ಜಾಗ ಅಲ್ವಾ, ಕುಡಿ ಅಂತ ಹೇಳ್ತಾರೆ. ಸೊ ಕೊಂಬೆಗಳಿರ್ತದೆ, ಕೊಂಬೆ ತುದಿ ಇರುತ್ತೆ, ಕೊಂಬೆ ತುದಿಯಿಂದ ಏನ್ ಬರುತ್ತೆ? ಚಿಗುರು ಬರುತ್ತೆ. ಸೊ ಈಗ ಇದನ್ನ ಏನಕ್ಕೆ ಕಂಪೇರ್ ಮಾಡ್ತಾ ಇದ್ದಾನೆ ಭಗವಂತ ನೋಡಿ. ಸೊ ಆ ಕೊಂಬೆ ಅಥವಾ ಶಾಖೆಗಳ ತುದಿಯಲ್ಲಿ ಚಿಗುರು ಅಥವಾ ಕುಡಿ ಬರುತ್ತೆ. ಸೊ ಆ ತುದಿ ಏನಿದೆ ಅದು ಇಂದ್ರಿಯಗಳು. ದಯವಿಟ್ಟು ಮ್ಯೂಟ್ ಮಾಡಬೇಕು. ಹರೇ ಕೃಷ್ಣ. ಎಲ್ಲರೂ ಮ್ಯೂಟ್ ಮಾಡಬೇಕು. ತುಂಬಾ ಜನ ಅನ್ಮ್ಯೂಟ್ ಮಾಡಿದ್ದೀರಾ, ಮ್ಯೂಟ್ ಮಾಡ್ಕೊಳ್ಳಿ. ನಾನು ಪ್ರಶ್ನೆ ಕೇಳಿದಾಗ ಅನ್ಮ್ಯೂಟ್ ಮಾಡಿ, ಇಲ್ಲ ಗೊತ್ತಾಗೋದಿಲ್ಲ ಏನು ಹೇಳ್ತಾ ಇದ್ದೀವಿ. ಸೊ ಇಂದ್ರಿಯಗಳನ್ನ ಈ ಕೊಂಬೆಗಳ ತುದಿಗಳಿಗೆ ಹೇಳಲಾಗಿದೆ. ಅದೇ ಇಂದ್ರಿಯ ಇಷ್ಟಪಡುವಂತಹ ವಿಷಯಗಳನ್ನ ಚಿಗುರಿಗೆ ಅಥವಾ ಚಿಗುರು ಕೊಂಬೆಗಳಿಗೆ ಹೋಲಿಸಲಾಗಿದೆ. ಸೊ ಇಂದ್ರಿಯಗಳು ಮತ್ತೆ ಇಂದ್ರಿಯ ವಿಷಯಗಳು. ಇಂದ್ರಿಯಗಳಂದ್ರೆ ಏನು? ನಾವು ಕಾರ್ಯ ಮಾಡಲಿಕ್ಕೆ ಅಥವಾ ನಾವು ಏನೇ ಒಂದು ಕೆಲಸ ಮಾಡಲಿಕ್ಕೆ ಜಗತ್ತಿನಲ್ಲಿ ನಾವು ಉಪಯೋಗಿಸುವಂತಹ ಅಂಗಗಳು. ಕೆಲವೊಮ್ಮೆ ನಾವು ಕೆಲಸ ಮಾಡಲಿಕ್ಕೆ ಉಪಯೋಗಿಸ್ತೀವಿ, ಕೆಲವೊಮ್ಮೆ ನಾವು ಜ್ಞಾನ ಪಡಿಲಿಕ್ಕೆ ಉಪಯೋಗಿಸ್ತೀವಿ. ಹಾಗಾಗಿ ಜ್ಞಾನೇಂದ್ರಿಯ ಮತ್ತೆ ಕರ್ಮೇಂದ್ರಿಯ ಅಂತ 2 ರೀತಿಯ ಇಂದ್ರಿಯಗಳಿವೆ. ಸೊ ಇಲ್ಲಿ ಇಂದ್ರಿಯಗಳು ಅಂದ್ರೆ ಮುಖ್ಯವಾಗಿ ಇಲ್ಲಿ ಜ್ಞಾನೇಂದ್ರಿಯಗಳ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ನಮಗೆ 5 ಇಂದ್ರಿಯಗಳಿವೆ, 5 ಜ್ಞಾನೇಂದ್ರಿಯಗಳಿವೆ. ಯಾವ್ಯಾವ್ದು? ಯಾರಾದ್ರೂ ನೆನೆಸ್ಕೊಳ್ತೀರಾ? ಕೇಳಿರ್ಬೋದಲ್ವಾ ನೀವು? 5 ಜ್ಞಾನೇಂದ್ರಿಯಗಳು ಯಾವುವು? ಅನ್ಮ್ಯೂಟ್ ಮಾಡಿ ಹೇಳಿ ಯಾರಾದ್ರೂ. 2 ಕಣ್ಣು, 2 ಕಣ್ಣು, 2 ಕಿವಿ, ಮೂಗು, ನಾಲಿಗೆ, ಚರ್ಮ. ಕರೆಕ್ಟ್. ಒಟ್ಟಾರೆ ಎಷ್ಟು? 5 ಜ್ಞಾನೇಂದ್ರಿಯಗಳು. ಇವುಗಳಿಂದ ನಾವು ಜ್ಞಾನವನ್ನ ಪಡಿತೀವಿ, ಹಾಗಾಗಿ ಜ್ಞಾನೇಂದ್ರಿಯ ಅಂತಾರೆ. ಸೊ ಕಣ್ಣಿನಿಂದ ಯಾವ ಜ್ಞಾನವನ್ನ ಪಡಿತೀವಿ? ದೃಷ್ಟಿ, ರೂಪ ಅಥವಾ ದೃಷ್ಟಿ, 2 ಒಟ್ಟೆ. ಹೌದು. ಅದೇ ಕಿವಿಯಿಂದ ನಾವು ಶಬ್ದವನ್ನ ಕೇಳ್ತೀವಿ, ಶಬ್ದ ಜ್ಞಾನ, ಶ್ರವಣ ಅಥವಾ ಶಬ್ದ. ಮೂಗಿನಿಂದ ನಾವು ವಾಸನೆ ಅಥವಾ ಗಂಧ. ನಾಲಿಗೆಯಿಂದ ನಾವು
ರುಚಿ. ರುಚಿ. ಸ್ವಾದ ಅಥವಾ ರಸವನ್ನ ನಾವು ಗ್ರಹಿಸ್ತೇವೆ. ರುಚಿ. ಚರ್ಮದಿಂದ ಸ್ಪರ್ಶವನ್ನ ಗ್ರಹಿಸ್ತೇವೆ. ಸೊ ಹೀಗೆ ಇಂದ್ರಿಯಗಳು, ಇಲ್ಲಿ ನೋಡಿ, ಇಲ್ಲೊಂದು ಚಾರ್ಟ್ ಅಲ್ಲಿ ತೋರಿಸ್ತಾ ಇದ್ದೆ 5 ಇಂದ್ರಿಯಗಳು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಅದಕ್ಕೆ ತಕ್ಕನಾದಂತಹ ಇಂದ್ರಿಯ ವಿಷಯಗಳು ಯಾವುದದು? ಕಣ್ಣಿಗೆ ರೂಪ, ಕಿವಿಗೆ ಶಬ್ದ, ಮೂಗಿಗೆ ಗಂಧ, ನಾಲಿಗೆಗೆ ರಸ, ಚರ್ಮಕ್ಕೆ ಸ್ಪರ್ಶ. ನೋಡಿ, ನಾವು ಯಾವಾಗಲೂ ನಮ್ಮ ಇಂದ್ರಿಯಗಳು ಅದಕ್ಕೆ ಬೇಕಾಗುವಂತಹ ಇಂದ್ರಿಯ ವಿಷಯಗಳನ್ನ ನಾವು ಆಸೆ ಪಡ್ತಾ ಇರ್ತವೆ. ಇಂದ್ರಿಯಗಳು ಏನನ್ನ ಇಚ್ಛಿಸ್ತಾ ಇರ್ತವೆ? ಇಂದ್ರಿಯ ವಿಷಯಗಳನ್ನ ನಾವು ಇಚ್ಛಿಸ್ತಾ ಇರ್ತವೆ. ಸೊ ಕಣ್ಣು ಯಾವಾಗಲೂ ಸುಂದರವಾದದ್ದನ್ನ ನೋಡ್ಲಿಕ್ಕೆ ಬಯಸುತ್ತೆ. ಕಿವಿ ಇಂಪಾದ ಒಂದು ಸದ್ದನ್ನ ಕೇಳಲಿಕ್ಕೆ ಬಯಸುತ್ತೆ. ಮೂಗು ಏನನ್ನ ಯಾವಾಗಲೂ ಕಾಯ್ತಾ ಇರುತ್ತೆ, ಹುಡುಕ್ತಾ ಇರುತ್ತೆ? ಒಳ್ಳೆ ವಾಸನೆ. ವಾಸನೆಯನ್ನ ಹುಡುಕ್ತಾರೆ. ಸೊ ಹೀಗೆ ಪ್ರತಿಯೊಂದು ಇಂದ್ರಿಯ ಅದಕ್ಕೆ ಇಚ್ಛೆ ಇರುವಂತಹ ಇಂದ್ರಿಯ ವಿಷಯಗಳನ್ನ ಹುಡುಕ್ತಾ ಇರುತ್ತೆ. ಸೆನ್ಸ್ ಆಬ್ಜೆಕ್ಟ್ಸ್ ಅಂತ ಹೇಳ್ತಾರೆ. ಸೊ ಈ ಜಗತ್ನಲ್ಲಿ ನಾವು ಏನೇ ಕೆಲಸ ಮಾಡ್ಲಿ, ಈಗ ಊಟ ಮಾಡ್ತಾ ಇದ್ದೀವಿ, ಊಟ ಮಾಡುವಾಗ ನಾವೇನು ಯಾವ್ಯಾವ ಇಂದ್ರಿಯಗಳು ಅಲ್ಲಿ ಕಾರ್ಯ ಮಾಡ್ತಾ ಇದ್ದಾವೆ? ನಾಲಿಗೆ. ಕಣ್ಣು ಕಾರ್ಯ ಮಾಡ್ತಾ ಇದೆ. ಮೊದಲನೇದ ಕಣ್ಣಿಂದ ನಾವು ನೋಡ್ತೀವಲ್ವಾ, ಅದಾದ್ಮೇಲೆ ಅಲ್ಲಿ ಮೂಗು ಕಾರ್ಯ ಮಾಡ್ತಾ ಇದೆ, ಹೌದಲ್ವಾ? ಸ್ಮೆಲ್ ಗೊತ್ತಾಗತ್ತಲ್ವಾ? ಅದಾದ್ಮೇಲೆ ನಾಲಿಗೆ ಕಾರ್ಯ ಮಾಡ್ತಾ ಇದೆ ಅಲ್ವಾ? ಸೊ ಕಣ್ಣಿನಿಂದ ನಾವು ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ, ಅದಾದ್ಮೇಲೆ ತುಂಬಾ ಚೆನ್ನಾಗಿ ಇದರ ಏನೋ ಸ್ಮೆಲ್ಲು, ವಾಸನೆ, ಅದಾದ್ಮೇಲೆ ಅದರ ರಸ, ಟೇಸ್ಟ್, ಸ್ವಾದ, ಅದನ್ನ ನಾಲ್ಗೆಯಿಂದ ನಾವು ತಿಳ್ಕೊಳ್ತೀವಿ. ಸೊ ನಾವ್ ಏನೇ ಕಾರ್ಯ ಮಾಡಿದ್ರೂ ಕೂಡ ಈ ಇಂದ್ರಿಯಗಳು, ಇಂದ್ರಿಯ ವಿಷಯಗಳು ಇವೆರಡರ ಮಧ್ಯೆ ಪರಸ್ಪರ ಅವು ಕಾರ್ಯ ನಡೀತಾ ಇರುತ್ತೆ. ನಾವ್ ಏನೇ ಕೆಲಸ ಮಾಡಿದ್ರು ಕೂಡ, ಈಗ ನಾವೆಲ್ಲ ಕೇಳ್ತಾ ಇದ್ದೀವಿ, ಏನ್ ಯಾವ್ಯಾವ ಇಂದ್ರಿಯಗಳಲ್ಲಿ ಇಲ್ಲಿ ಉಪಯೋಗ ಆಗ್ತಾ ಇದ್ದಾವೆ? ಕಿವಿಯಿಂದ ನಾವು ಶಬ್ದವನ್ನ ಗ್ರಹಿಸ್ತಾ ಇದ್ದೀವಿ, ಕಣ್ಣಿನಿಂದ ನಾವು ಸ್ಕ್ರೀನ್ ಮೂಲಕ ನೋಡ್ತಾ ಇದ್ದೀವಿ ಅಲ್ವಾ? ಸೊ ಹೀಗೆ ಇಂದ್ರಿಯ ಮತ್ತೆ ಇಂದ್ರಿಯ ವಿಷಯಗಳು. ಸೊ ಈ ಇಂದ್ರಿಯ ಮತ್ತೆ ಇಂದ್ರಿಯ ವಿಷಯಗಳ ಸಂಯೋಗದಿಂದ ಈ ಸಂಸಾರ ಅದು ವಿಸ್ತಾರವಾಗ್ತಾ ಹೋಗ್ತದೆ. ನೆನಪಿರ್ಲಿ, ಆ ಚಿಗುರು ಏನದು? ಚಿಗುರು ಅಥವಾ ಕುಡಿ? ಇಂದ್ರಿಯ ವಿಷಯಗಳು. ಆ ಕೊಂಬೆಯ ತುದಿ ಏನು? ಇಂದ್ರಿಯಗಳು. ಸೊ ಹೀಗೆ ಈ ಸಂಸಾರದ ವೃಕ್ಷ ಇದು ವಿಸ್ತಾರವಾಗ್ತದೆ. ಆಲದ ಮರದ ವರ್ಣನೆಯನ್ನು ನಾವು ಕೇಳಿದ್ದೀವಿ ಅಲ್ವಾ? ಹೇಗೆ ಆಲದ ಮರ ಅದು ಬೆಳೆಯುತ್ತಾ ಅದು ವಿಸ್ತಾರವಾಗ್ತಾ ಹೋಗುತ್ತೆ. ಇದರ ಹಿಂದೆ ನಾವು ಕೇಳಿದ್ವಿ ಹೇಗೆ ಈ ಮರದ ಬೇರು ಅದು ಬ್ರಹ್ಮಲೋಕ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಅದರ ಪ್ರತಿಬಿಂಬ ಕೂಡ ಕಾಣ್ತಾ ಇದೆ ಅಲ್ವಾ? ಈ ಮರದ ಬೇರು ಮೇಲ್ಭಾಗದಲ್ಲಿದೆ, ಇದರ ಏನು ಕೊಂಬೆಗಳು ಕೆಳಭಾಗದಲ್ಲಿವೆ ಅಂತ ಹಿಂದಿನ ಶ್ಲೋಕದಲ್ಲಿ ಕೇಳಿದ್ವಿ. ಈ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ ಇದು ಹೇಗೆ ಹರಡುತ್ತೆ. ಈ ಕೊಂಬೆಗಳು ಕೆಳ ಮತ್ತೆ ಮೇಲ್ಭಾಗ ಎರಡೂ ಕಡೆ ಹರಡುತ್ತವೆ. ಅದಲ್ಲದೆ 3 ಗುಣಗಳಿಂದ ಈ ಮರ ಅದು ಪೋಷಣೆಯನ್ನ ಪಡೆಯುತ್ತೆ. ಅಷ್ಟೇ ಅಲ್ಲದೆ ಆ ಇಂದ್ರಿಯ ಮತ್ತೆ ಇಂದ್ರಿಯ ವಿಷಯಗಳ ಸಂಯೋಗದಿಂದ ಈ ಮರ ಚಿಗುರೊಡೆದು ಇನ್ನಷ್ಟು ವಿಸ್ತಾರವಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ವಿಶೇಷವಾಗಿ ಅಲ್ಲಿ ಭಗವಂತ ಹೇಳ್ತಾನೆ, ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಇದರ ಅರ್ಥ ಬಹಳ ಮುಖ್ಯ. ಏನಿದು? ಮನುಷ್ಯ ಜನ್ಮದಲ್ಲಿ ವ್ಯಕ್ತಿಗೆ ಯಾವ ಕಾರ್ಯಗಳನ್ನು ಮಾಡಬೇಕು ಅನ್ನೋದರ ಸ್ವಾತಂತ್ರ್ಯವನ್ನು ನೀಡಿರ್ತಾನೆ. ಆ ಕಾರ್ಯಗಳನ್ನ ಸರಿಯಾಗಿ ಆಯ್ಕೆ ಮಾಡಿಕೊಂಡ್ರೆ ಆ ಕಾರ್ಯಕ್ಕೆ ತಕ್ಕಂತೆ ಫಲ ದೊರಕತ್ತೆ. ಆ ಕರ್ಮದ ಫಲವನ್ನ ಅದಕ್ಕೆ ನಾವು ಕರ್ಮ ಸಿದ್ಧಾಂತ ಅಂತ ಹೇಳ್ತೀವಿ. ಏನು ಕರ್ಮಗಳನ್ನ ಮಾಡ್ತೀವೋ ಅದಕ್ಕೆ ತಕ್ಕನಾಗಿ ಕರ್ಮ ಫಲಗಳನ್ನ ಪಡಿತೀವಿ. ಅದು ನಮ್ಮನ್ನ ಮುಂದಿನ ಜನ್ಮಕ್ಕೂ ಕರೆದೊಯ್ಯುತ್ತೆ, ಅನೇಕ ಮೇಲಿನ ಲೋಕಗಳಿಗೂ ಕೂಡ ಅದು ಕರೆದೊಯ್ಯುತ್ತೆ. ನಾವು ಸತ್ವಗುಣದಲ್ಲಿ, ಒಳ್ಳೆಯತನದಲ್ಲಿ ನಾವು ಒಳ್ಳೆ ಗುಣಗಳ ಕಾರ್ಯಗಳನ್ನ ಮಾಡ್ತಾ ಇದ್ರೆ ಮೇಲ್ಭಾಗದ ಲೋಕಗಳು ಊರ್ಧ್ವಂ ಗಚ್ಚಂತಿ ಸತ್ವಸ್ಥಃ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಸತ್ವಗುಣದಲ್ಲಿರುವವರು ಊರ್ಧ್ವ ಲೋಕಗಳಿಗೆ ಹೋಗ್ತಾರೆ. ಆಗ್ಲೇ ಲೋಕಗಳ ಬಗ್ಗೆ ನೋಡಿದ್ವಲ್ಲ, 14 ಲೋಕಗಳು. ಅದೇ ತಮೋಗುಣದಲ್ಲಿರುವಂಥವರು ಕೆಳಗಿನ ಲೋಕಗಳಿಗೆ ಹೋಗ್ತಾರೆ. ಜಘನ್ಯ ಗುಣವೃತ್ತಿಸ್ಥ ಅಧೋಗಚ್ಚಂತಿ ತಾಮಸಃ. ಅದೇ ರಜೋಗುಣದಲ್ಲಿರೋರು ಮಧ್ಯೆ ತಿಷ್ಟಂತಿ ರಾಜಸಃ, ಅವರು ಮಧ್ಯ ಲೋಕದಲ್ಲಿರ್ತಾರೆ. ಸೊ ಹೀಗೆ ಗುಣಗಳ ಪ್ರಭಾವದಿಂದ ವ್ಯಕ್ತಿ ಅನೇಕ ಜನ್ಮಗಳನ್ನ ಪಡಿತಾನೆ, ಅನೇಕ ಲೋಕಗಳಿಗೆ ಹೋಗ್ತಾನೆ.
ಇದು ವಿಶೇಷವಾಗಿ ಮನುಷ್ಯ ಜನ್ಮಕ್ಕೆ ಅನ್ವಯವಾಗ್ತದೆ. ಸೊ ಮನುಷ್ಯ ಜನ್ಮದಲ್ಲಿ ವ್ಯಕ್ತಿ ಕಾರ್ಯಗಳನ್ನು ಆಯ್ಕೆ ಮಾಡಬಹುದು, ಯಾವ ಗುಣದಲ್ಲಿ ಜೀವಿಸಬೇಕು ಅನ್ನೋದನ್ನು ಆತ ಆಯ್ಕೆ ಮಾಡಿಕೊಳ್ಬಹುದು. ಸೊ ಇದೆಲ್ಲ ಸ್ವಾತಂತ್ರ್ಯ ಮನುಷ್ಯನಿಗೆ ಭಗವಂತ ನೀಡಿದ್ದಾನೆ. ಸೊ ಈ ದಿನ ನಾವು ಏನನ್ನೆಲ್ಲ ನೋಡಿದ್ವಿ? ಈ ಮರದ ಪೋಷಣೆ ಆಗೋದು ಈ 3 ಗುಣಗಳಿಂದ. ಈ ಮರದ ತುದಿ ಅದು ಇಂದ್ರಿಯ, ಈ ಮರದ ಚಿಗುರುಗಳು ಅವು ಇಂದ್ರಿಯ ವಿಷಯಗಳು. ಈ ಇಂದ್ರಿಯ ವಿಷಯಗಳೊಂದಿಗೆ ಇಂದ್ರಿಯಗಳ ಸಂಪರ್ಕ ಆಗೋದ್ರಿಂದ ಈ ಮರ ಹಚ್ಚ ಹಸಿರಾಗಿ ಬೆಳೀತಾ ಬೆಳೀತಾ ವಿಸ್ತಾರವಾಗ್ತಾ ಹೋಗುತ್ತೆ. ಅದರ ಕೊಂಬೆಗಳು ಕೆಳಗೂ ಹೋಗ್ತವೆ. ಅಂದ್ರೆ ಅರ್ಥ ಏನು? ಬ್ರಹ್ಮಲೋಕದಿಂದ ಅದು ಭೂಲೋಕಕ್ಕೂ ಕೂಡ ಅದರ ಬೇರುಗಳು ಬರ್ತವೆ. ಆ ಬೇರುಗಳು ಮತ್ತೆ ಆ ವೃಕ್ಷದ ವಿಸ್ತಾರಕ್ಕೆ ಅವು ಮತ್ತೆ ಬುನಾದಿ ಆಗ್ತವೆ. ಸೊ ಹೀಗೆ ಮನುಷ್ಯ ಲೋಕದಲ್ಲಿ, ಮನುಷ್ಯ ಜನ್ಮದಲ್ಲಿ ವ್ಯಕ್ತಿ ಯಾವ ಕಾರ್ಯಗಳನ್ನು ಮಾಡ್ತಾನೋ ಆ ಕಾರ್ಯಕ್ಕನುಸಾರವಾಗಿ ಆತ ಬೇರೆ ಲೋಕಗಳಿಗೆ ಹೋಗಬಹುದು, ಬೇರೆ ಜನ್ಮಗಳನ್ನು ಪಡಿಬಹುದು ಮೃತ್ಯುವಿನ ನಂತರ. ಸೊ ಹಾಗಾಗಿ ಮನುಷ್ಯ ಜನ್ಮ ಬಹಳ ವಿಶೇಷ, ಅದರ ಜವಾಬ್ದಾರಿ ಸಾಕಷ್ಟು ಇದೆ. ಒಬ್ಬರ ಕ್ರಿಯೆಗಳಿಂದ ಒಬ್ಬರ ಸಂಸಾರವನ್ನು ಮತ್ತಷ್ಟು ವಿಸ್ತರಿಸುವ ಪ್ರತಿಕ್ರಿಯೆಗಳನ್ನು ಒಬ್ಬರು ಪಡೀತಾರೆ. ಸೊ ಹೀಗೆ ಈ 2ನೆಯ ಶ್ಲೋಕದಲ್ಲಿ ಹೇಗೆ ಈ ಸಂಸಾರ ವೃಕ್ಷ ಎನ್ನುವುದು ಬೆಳೆಯುತ್ತೆ ಅನ್ನೋದನ್ನು ನಾವು ಇದನ್ನು ಕಂಡಿದ್ದೀವಿ. ನಾಳೆ ಹೀಗೆ ಈ ಸಂಸಾರ ವೃಕ್ಷ ಇದಕ್ಕೆ ಕೊನೆಯೇ ಇಲ್ಲ ಅನ್ನೋ ರೀತಿ ಇದು ಬೆಳೀತಾ ಇದೆ. ಆದರೆ ಇದು ಅಶಾಶ್ವತ, ಆ ಅಂಶವನ್ನು ಕೂಡ ನಿನ್ನೆ ನಾವು ನೋಡಿದ್ವಿ. ಈ ಸಂಸಾರ ಎನ್ನುವುದಕ್ಕೆ ಈ ವೃಕ್ಷದಲ್ಲಿ ವ್ಯಕ್ತಿ ಅನೇಕ ರೀತಿಯ ಬಂಧನದಲ್ಲಿ ತೊಡಗಿರ್ತಾನೆ, ಸಿಲುಕಿಕೊಂಡಿರ್ತಾನೆ, ಹಾಗಾಗಿ ದುಃಖವನ್ನು ಅನುಭವಿಸ್ತಾನೆ. ಸೊ ಈ ದುಃಖಗಳು ಹೇಗೆ ಉತ್ಪತ್ತಿ ಆಗ್ತವೆ, ಈ ದುಃಖಗಳ ಕೊನೆ ಹೇಗೆ, ಈ ಸಂಸಾರ ವೃಕ್ಷವನ್ನ ನಾವು ಹೇಗೆ ಕಡಿದು ಹಾಕಬಹುದು, ಭಗವದ್ಗೀತೆಯ 3ನೇ ಶ್ಲೋಕದಲ್ಲಿ ಭಗವಂತ ಈ ಮಾತುಗಳನ್ನು ಹೇಳ್ತಾನೆ. ನಾವು ನಾಳೆಯ ಚರ್ಚೆಯಲ್ಲಿ ಇದನ್ನೆಲ್ಲ ನೋಡೋಣ. ತಮ್ಮೆಲ್ರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಈ ಚರ್ಚೆಯನ್ನು ನಾವು ಇಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ತಮ್ಮೆಲ್ರಿಗೂ ನನ್ನ ಪ್ರಣಾಮಗಳು. ತಮಗೇನಾದರೂ ಪ್ರಶ್ನೆ ಇದ್ರೆ